ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಗಣಿ ಸಮೀಪವಿರುವ ನಿಸರ್ಗ ಬಡಾವಣೆಯಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ನಿಸರ್ಗ ವಾಕಿಂಗ್ ಟೀಮ್ ಮತ್ತು ನಿಸರ್ಗ ಬಡಾವಣೆಯ ಪಂಚಾಯಿತಿ ಸದಸ್ಯರು ಹಾಗೂ ನಿಸರ್ಗ ಲೇಡೀಸ್ ಅಸೋಸಿಯೇಷನ್ ಮತ್ತು ನಿಸರ್ಗ ಯೂತ್ ಅಸೋಸಿಯೇಷನ್ ಹಾಗೂ ನಿಪ್ಮ್ಯಾಟ್ ಮತ್ತು ನಿರ್ಮಾಣ್ ದೇವಾಲಯಗಳ ವಿಶ್ವಾಸ್ತ ಮಂಡಳಿ ಹಾಗೂ ಬಡಾವಣೆಯ ನಿವಾಸಿಗಳ ಸಹಕಾರದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಮಕರ ಸಂಕ್ರಾಂತಿ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಿಂದ ನಿಸರ್ಗ ಬಡಾವಣೆಯ ಈಸ್ಟ್ ಗೇಟ್ವರೆಗೂ ರಾಸುಗಳ ಭವ್ಯ ಮೆರವಣಿಗೆ ನಡೆಸಲಾಯಿತು ಹಾಗೂ ಎತ್ತಿನ ಗಾಡಿಯಲ್ಲಿ ಶ್ರೀರಾಮನ ದೇವರ ಭಾವಚಿತ್ರ ಇಟ್ಟು ವಿಶೇಷವಾಗಿ ಮೆರವಣಿಗೆ ನಡೆಸಲಾಯಿತು. ಹಾಗೆಯೇ ರಾಸುಗಳಿಗೆ ಕಿಚ್ಚು ಹಾಯಿಸಲಾಯಿತು ಮತ್ತು ರೈತರಿಗೆ ಸನ್ಮಾನಿಸಲಾಯಿತು ಹಾಗೂ ಸಾರ್ವಜನಿಕರಿಗೆ ಎಳ್ಳು ಬೆಲ್ಲ ಕೊಟ್ಟು ಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಬಡಾವಣೆಯ ಎಲ್ಲ ನಿವಾಸಿಗಳು ಒಟ್ಟಿಗೆ ಸೇರಿ ನೃತ್ಯ ಮಾಡಿದ ದೃಶ್ಯ ರೋಮಾಂಚನವಾಗಿತ್ತು. ಹಾಗೆಯೇ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ನಿಸರ್ಗ ವಾಕಿಂಗ್ ಟೀಮ್ನ ಮೈಕೋ ನಾಗರಾಜ್ ಮತ್ತು ಸದಾನಂದರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೃಷ್ಣಾರೆಡ್ಡಿ, ಯತಿರಾಜ್, ಚಂದ್ರೇಶ್, ಸತ್ಯನಾರಾಯಣ, ಪ್ಯಾರೇಜಾನ್, ರಾಜೇಶ್, ಶ್ರೀಮತಿ ಸೌಭಾಗ್ಯ, ಮೈಕೋ ನಾಗರಾಜ್, ಸರಳಾ ರವೀಂದ್ರ, ಗೀತಾ ರಾಮಪ್ರಿಯ, ರೇವತಿ, ಯತಿರಾಜ್, ಗೀತಾ ಸತೀಶ್ ಮತ್ತು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು.
ಯಾರನ್ನೂ ಬಿಡಬೇಡಿ. ದಯವಿಟ್ಟು ಮಕ್ಕಳಿರುತ್ತೆ ಪೋಷಕರಲ್ಲಿ ಯಾರೋ ಕೂಡ ತಮ್ಮ ಮಕ್ಕಳನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ. ಹಸುಗಳ ಲಾಸ್ಟ್ ಟೈಮ್ ಒಂದ್ಸತಿ ಯಾರಿಗೋ ಬಂದ ತಿಳಿದಿದೆ ಅಲ್ಲೇ ಏನೂ ಆಗಿಲ್ಲ. ದಯವಿಟ್ಟು
ಈಗ ವಾಕಿಂಗ್ ಟೀಮ್ನಲ್ಲಿ ನಾನು ಒಬ್ಬ ಮೆಂಬರ್ ಆಗಿದ್ದೀನಿ. ಇವತ್ತು ಒಂದು ಮಕರ ಸಂಕ್ರಾಂತಿ ಏನಿದೆ, ಸಂಕ್ರಾಂತಿ ಹಬ್ಬದ ಈ ನಿಸರ್ಗ ಬಡಾವಣೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ವಾಕಿಂಗ್ ಟೀಮ್ನ ನಾನು ಒಬ್ಬ ಸದಸ್ಯನಾಗಿದ್ದೇನೆ. ಇದು ಸುಮಾರು 5 ವರ್ಷಗಳಿಂದ ನಾವು ಈ ಬಡಾವಣೆಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಇದು ನಮ್ಮ ಭಾರತ ದೇಶದ ಒಂದು ರೈತರ ಹಬ್ಬ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕ ರಾಜ್ಯದ ಹಬ್ಬ ಅಲ್ಲ, ಇದು ಭಾರತ ದೇಶದ ಹಬ್ಬ. ಇದು ಸಂಕ್ರಾಂತಿ ಹಬ್ಬ ರೈತರಿಗೆ ಅವರು ಸುಗ್ಗಿಯಲ್ಲಿ ಬೆಳೆದಂಥ ವಸ್ತುಗಳನ್ನು ಬೆಳೆದು ಸಂತೋಷವಾಗಿ ಈ ಒಂದು ಆಚರಣೆ ಮಾಡುವಂಥ ಒಂದು ಹಬ್ಬ ಇದು ರೈತರ ಹಬ್ಬ. ನಾವು ಇದು ನಿಸರ್ಗ ಬಡಾವಣೆಯಲ್ಲಿ ಈ ಬಡಾವಣೆಯಲ್ಲಿ ವಿವಿಧ ರಾಜ್ಯಗಳಿಂದ ಹೊರದೇಶಗಳಿಂದ ಬಂದು ವಾಸ ಮಾಡ್ತಾ ಇರ್ತಾರೆ. ಈ ಸಂಕ್ರಾಂತಿಯ ಸೊಗಡು ಅವ್ರಿಗೇನು ಗೊತ್ತಿರೋದಿಲ್ಲ. ಆ ಸೊಗಡನ್ನು ಈ ಬಡಾವಣೆಯಲ್ಲಿ ಹಾಗೂ ಆನೇಕಲ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಹಬ್ಬ ಈ ಒಂದು ಹಿಂದೆ ಇತ್ತು. ನಾವು ಈಗ ಪಕ್ಕದ ಗ್ರಾಮದವರು ನಾವು ಕೂಡ ಸುಮಾರು ಒಂದು 10 ವರ್ಷಗಳಿಂದ ಈ ಒಂದು ಎತ್ತುಗಳನ್ನು ಕಿಚ್ಚಾಯಿಸುವ ಕಾರ್ಯಕ್ರಮಗಳು, ಎತ್ತುಗಳನ್ನು ಮೆರವಣಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಈಗ ಯಾರೂ ಕೂಡ ರೈತರುಗಳಿಲ್ಲ, ಅಲ್ಲಿ ಭತ್ತ ಬೆಳೀತಾ ಇಲ್ಲ, ರಾಗಿ ಬೆಳೀತಾ ಇಲ್ಲ, ಎತ್ತುಗಳು ಯಾವುದೂ ಇಲ್ಲ. ಅದೇ ರೀತಿಯಾಗಿ ನಿಸರ್ಗ ಬಡಾವಣೆ ಇದೊಂದು ಮಾರ್ದಿನ ಬಡಾವಣೆ. ಸಂಕ್ರಾಂತಿ ಹಬ್ಬ ಏನು ಅನ್ನೋದಕ್ಕೆ ನಾವು ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಬಡಾವಣೆಯಲ್ಲಿ ನಾವು ವಾಕಿಂಗ್ ಟೀಮ್ನ ಎಲ್ಲ ಸದಸ್ಯರು ಸಂಕಲ್ಪ ತೊಟ್ಟು 5ನೇ ವರ್ಷವಾಗಿ ನಾವು ಇದರಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮಕರ ಸಂಕ್ರಾಂತಿ ಹಬ್ಬವು ಎಲ್ಲ ಮನುಷ್ಯನಿಗೆ ತನು ಮನ ಧನ ಕೊಟ್ಟು ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ 100 ವರ್ಷ ಈ ಒಂದು ಬಡಾವಣೆ ಚೆನ್ನಾಗಿ ಬೆಳೀಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಹೋಬಳಿಯ ನಿಸರ್ಗ ಬಡಾವಣೆಯಲ್ಲಿ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಿರುವ ನಿಸರ್ಗ ಬಡಾವಣೆ ಕಲೆ, ಸಂಸ್ಕೃತಿ ಮತ್ತು ಕರುನಾಡಿಗೆ ಹೆಸರಾಗಿರೋದು. ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಕರ್ನಾಟಕದ ಸಂಸ್ಕೃತಿ ಎತ್ತಿ ಹಿಡಿಯುವಂಥ ಕಾರ್ಯಕ್ರಮವನ್ನು ಸಂಕ್ರಾಂತಿ ಸಂಭ್ರಮ 2025 ಅಂತ ಹೇಳಿ ನಮ್ಮ ನಿಸರ್ಗ ವಾಕಿಂಗ್ ಟೀಮ್ ಮತ್ತು ನಿಸರ್ಗ ವಾರ್ಡನ ಪಂಚಾಯತ್ ಸದಸ್ಯರು ಆಯೋಜನೆ ಮಾಡಿದ್ವಿ. ಈ ಆಯೋಜನೆಗೆ ತಕ್ಕಂತೆ ನಮ್ಮ ಕರ್ನಾಟಕದಲ್ಲೇ ನಂಬರ್ 1 ಆಗಿರುವ ನಮ್ಮ ಬಂಡೆ ನಂಜಪ್ಪನವರ ಎತ್ತುಗಳು ಬಂದಿದ್ದು, ನಮ್ಮ ಹುಲ್ಲಳ್ಳಿ ಬಂಡೆ ನಂಜಪ್ಪನವ್ರದ್ದು. ವಿಶೇಷವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ಇನ್ನೂ ಹಲವಾರು ದೇವಸಂದ್ರ ಸಂಪಂಗಣ್ಣವರು ಇರ್ಬೋದು, ರಾಗಳ್ಳಿ ಶ್ರೀನಿವಾಸವರು ಇರ್ಬೋದು, ಬುಕ್ಸಾಗರದಿಂದ ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರು ಇರ್ಬೋದು, ನಮ್ಮ ಬಸಪ್ಪನವ್ರ ಫ್ಯಾಮಿಲಿ, BBRN ಫ್ಯಾಮಿಲಿ, ಹಾಗೆ ಪ್ರಮೋದ್ ಮತ್ತು ಹಲವಾರು ಟಗರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದು ಅವರಿಗೆ ನಿಸರ್ಗ ಬಡಾವಣೆಯಿಂದ ಅವರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಒಂದು ಕಾರ್ಯಕ್ರಮ ಹಳ್ಳಿಗಳಲ್ಲೂ ಸಹ ನಶಿಸಿ ಹೋಗ್ತಾ ಇದೆ. ಯಾವುದೇ ಮೆರವಣಿಗೆ, ಎತ್ತುಗಳ ಮೆರವಣಿಗೆ ಇಲ್ಲ, ನಮ್ಮ ಬಡಾವಣೆಯಲ್ಲಿ ಮಾಡ್ತಾ ಇರೋದು ವಿಶೇಷವಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನನ್ನ ಸ್ನೇಹಿತರು, ವಾಕಿಂಗ್ ಟೀಮ್ ಹಾಗೆ ಪಂಚಾಯಿತಿ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮಗಳಿಗೆ ಮೆರುಗು ನೀಡುವವರು ನಮ್ಮ ಬಡಾವಣೆಯ ನಿವಾಸಿಗಳು, ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಸಂಕ್ರಾಂತಿ ಸಡಗರ ಸಂಭ್ರಮ ಇದು ರೈತರ ಸಂಭ್ರಮ, ಈ ದೇಶದ ಸಂಸ್ಕೃತಿಯ ಸಂಭ್ರಮ, ಈ ಭೂಮಿತಾಯಿಯ ಸಂಭ್ರಮ ಅಂತ ನಾವು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಈ ಸಂಕ್ರಾಂತಿ ಹಬ್ಬ ರೈತರು ವರ್ಷ ಎಲ್ಲ ಕಷ್ಟಪಟ್ಟು ಅವ್ರು ಬೆಳೆದಿದ್ದಂಥ ಪದಾರ್ಥಗಳನ್ನು ಒಂದು ಕಡೆ ಇಟ್ಟು ಅಲ್ಲಿ ಪೂಜೆ ಮಾಡಿ, ಮತ್ತು ಆ ಪದಾರ್ಥಗಳನ್ನು ಬೆಳೆಯೋಕ್ಕೆ ಸಹಾಯ ಮಾಡಿದಂಥ ಹಸುಗಳಿಗಾಗಲಿ ಎಲ್ಲ ಪ್ರಾಣಿಗಳಿಗೂ ಆ ಒಂದು ಶೃಂಗಾರ ಮಾಡಿ, ಅವುಗಳಿಗೆ ತೊಳೆದು ಶೃಂಗಾರ ಮಾಡಿ ಅವುಗಳಿಗೆ ಪೂಜೆ ಮಾಡಿ ಇವತ್ತೊಂದು ಕಾರ್ಯಕ್ರಮದಲ್ಲಿ ಒಂದು ಮೆರವಣಿಗೆ ಮಾಡಿ ಇವತ್ತೊಂದು ರೈತರು ಒಂದು ಸಂತಸ ಪಡುವಂಥ ದಿನ ಇದು. ಈ ಸಂಕ್ರಾಂತಿ ಹಬ್ಬ ನಮ್ಮ ದೇಶದ ಸಂಸ್ಕೃತಿ ಸಾರುವಂಥ ಹಬ್ಬ. ಈ ಒಂದು ಹಳ್ಳಿ ಸೊಗಡಿನ ಹಬ್ಬ ಇದು. ಇವತ್ತು ನಮ್ಮ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಸುಮಾರು ಒಂದು 5 ವರ್ಷದಿಂದ ನಾವು ಈ ಒಂದು ಸಡಗರ ಸಂಭ್ರಮವನ್ನು ಬಹಳ ವಿಜೃಂಭಣೆಯಿಂದ, ಸಡಗರ ಉತ್ಸಾಹ ಹುಮ್ಮಸ್ಸಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಾಕಿಂಗ್ ಟೀಮ್ನ, ನಮ್ಮ ನಿಸರ್ಗ ವಾಕಿಂಗ್ ಟೀಮ್ನ ಎಲ್ಲ ಸದಸ್ಯರು ಮತ್ತು ನಮ್ಮ ನಿಸರ್ಗ ಲೇಡೀಸ್ ಕ್ಲಬ್ಬು ಮತ್ತು ಎಲ್ಲ ನಮ್ಮ ಬಡಾವಣೆ ನಿವಾಸಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಇವತ್ತು ನಮ್ಮ ಬಡಾವಣೆಯ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಈ ಒಂದು ಹಬ್ಬ, ಈ ಒಂದು ಸೊಗಡಿನ ಹಬ್ಬ ನಿಜವಾಗ್ಲೂ ಈ ಮೊದಲು ಏನು ಹಳ್ಳಿಯಲ್ಲಿ ನಡೀತಾ ಇತ್ತು ಅದು ಇವತ್ತು ಬಡಾವಣೆಯಲ್ಲಿ ನಡೀತಾ ಇದೆ. ಅದು ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ಮತ್ತು ಇದು ನಮ್ಮ ತುಂಬ ಸಂತೋಷದ ಸುದ್ದಿ.
ಯಾಕಂದರೆ ಇವತ್ತು ಈ ಒಂದು ಸಂಸ್ಕೃತಿ, ಈ ಒಂದು ಸೊಗಡು ಎಲ್ಲ ನಶಿಸಿ ಹೋಗ್ತಾ ಇದೆ. ಯಾಕಂದರೆ ಈ ಸಿಟಿ ಆದಮೇಲೆ ಇದನ್ನೆಲ್ಲ ಮರ್ತುಬಿಟ್ಟಿದ್ದಾರೆ. ಆದರೆ ನಮ್ಮ ಬಡಾವಣೆಯಲ್ಲಿ ಇದೊಂದು ವಿಶೇಷ. ನಾವೆಲ್ಲರೂ ಸೇರಿ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕಂತ ಮತ್ತು ನಮ್ಮ ಯುವಕರಿಗೆ, ಈ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಿ ಇದನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂತು. ಇದು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸಹ, ರೈತರು ಮತ್ತು ಗ್ರಾಮಸ್ಥರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲ ನಿವಾಸಿಗಳಿಗೂ, ಮಕ್ಕಳಿಗೂ, ಕರುನಾಡ ಎಲ್ಲ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಈ ನಿಸರ್ಗ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ 5ನೇ ವರ್ಷದ ಮಕರ ಸಂಕ್ರಾಂತಿ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಹೀಗೆ ಎಲ್ಲರೂ ಸಹ ಜನರು ಸೇರಿ ಈ ಸಂಕ್ರಾಂತಿ ಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಿಸಿದ್ದೇವೆ. ಲೇಡೀಸ್ ಟೀಮು, ವಾಕಿಂಗ್ ಟೀಮ್ನವರು ಎಲ್ಲರೂ ಸೇರಿ ಈ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಸರ್ಗ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಇದು 5ನೇ ವರ್ಷದ ಸಂಕ್ರಾಂತಿ ಸಂಭ್ರಮವನ್ನು ಬಹಳ ಅದ್ಭುತವಾಗಿ, ಆನಂದವಾಗಿ, ವಿನೋದವಾಗಿ ಆಚರಿಸ್ತಾ ಬಂದಿದ್ದೇವೆ. ನಮ್ಮ ಪೀಳಿಗೆಗೆ ಮುಗಿಬಾರ್ದು, ಮುಂದಿನ ಪೀಳಿಗೆಗೂ ಸಹ ನಾಡಿನ ಸಂಸ್ಕೃತಿ ಎಲ್ಲ ಮಕ್ಕಳಿಗೂ ತಿಳಿಸ್ಬೇಕು ಅಂತ ಹೇಳಿ ಪ್ರತಿ ವರ್ಷ ವಾಕಿಂಗ್ ಟೀಮ್ ಅವರು, ನಿಸರ್ಗ ಲೇಡೀಸ್ ಅಸೋಸಿಯೇಷನ್ ಅವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮೊದಲನೇ ಬಾರಿಗೆ ಯಾವಾಗ್ಲೂ ಏನು ವಿಶೇಷ ಅಂದರೆ ಮಕ್ಕಳಿಗೆ ಪಟಗಳಲ್ಲಿ ತೋರಿಸಿರ್ತೀರ ನೀವು ಹಸುಗಳನ್ನ, ಈಗ ಜೀವಂತವಾಗಿ ತೋರಿಸಿ ಆ ಮಕ್ಕಳಲ್ಲಿ ಜೀವಂತ ರಾಸುಗಳನ್ನು ನೋಡಿ ಖುಷಿ ಪಡುವಂಥ ಆ ಮಕ್ಕಳಲ್ಲಿರೋವಂಥ ಖುಷಿನ ಆ ತಂದೆ ತಾಯಿ ನೋಡೋದೇ ಒಂದು ಖುಷಿ. ಮತ್ತೊಮ್ಮೆ ಎಲ್ಲ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲೂ ಬೆಳ್ಳ ತಿಂದು ಒಳ್ಳೆ ಮಾತನ್ನಾಡಿ ಸಮಸ್ತ ನಾಡಿನ ಜನತೆಗೆ ಆ ಭಗವಂತ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಏನು ನಾವು 5ನೇ ವರ್ಷದ ಸಂಕ್ರಾಂತಿ ಸಂಭ್ರಮ ಈ ನಮ್ಮ ನಿಸರ್ಗ ಬಡಾವಣೆಯಲ್ಲಿ ಆಚರಿಸ್ತಾ ಇದ್ದೀವಿ. ವಿಜೃಂಭಣೆಯಿಂದ ಇದೀಗ ಎತ್ತುಗಳ ಮೆರವಣಿಗೆ ಹಾಗೂ ಕಿಚಾಯಿಸೋದ್ರ ಮುಖಾಂತರ ನಾವೇನು ಈ ಸಂಭ್ರಮವನ್ನು ಈಗ ಮುಗಿಸಿದ್ದೀವಿ. ಸೊ ಮತ್ತೊಮ್ಮೆ ಹೇಳೋದೇನೆಂದರೆ, ಇಂಥ ಬಡಾವಣೆಯಲ್ಲಿ ಇಂಥ ಅತ್ಯುತ್ತಮ ಕಾರ್ಯ ಮಾಡ್ಕೊಂಬರ್ತಾ ಇರುವಂಥ ನಮ್ಮ ನಿಸರ್ಗ ವಾಕಿಂಗ್ ಟೀಮ್ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ನಿಸರ್ಗ ವಾರ್ಡಿನ ಚುನಾಯಿತ ಪ್ರತಿನಿಧಿಗಳು ಹಾಗೂ ನಿಸರ್ಗ ಲೇಡೀಸ್ ಅಸೋಸಿಯೇಷನ್, ಅದೇ ಹಾಗೆ ನಮ್ಮ ನಿಸರ್ಗ ಯೂತ್ ಅಸೋಸಿಯೇಷನ್ ಎಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.